ನಾವೆಲ್ಲ 30-40 ಸೈಟ್ ಇಟ್ಕೊಂಡು 10 ಎಕರೆ 20 ಎಕರೆ 50 ಎಕರೆ ಹೊಲ ಇಟ್ಕೊಂಡು ನಂದ್ ಅಂತೀವಲ್ಲ. ಭಗವಂತಂದು ಜಗತ್ತದ ಅವ ಒಂದ್ ದಿನನು ನಂದ್ ಅಂದಿಲ್ಲ. ತಗೊಂಡು ಹೋಗಲಾರ್ದವ್ರೆ ನಾವು ನಂದ್ ಅನ್ನತ್ತೀವಿ ಅಂತಂದ್ರೆ ನಮಗ್ ಹುಚ್ಚರಂತಾರ. ಅದಕ್ಕ ದಾಸಿಮಯ್ಯನವರು ಬಹಳ ಸುಂದರವಾಗಿರುವಂತ ವಚನವನ್ನ ಬರೆದ್ರು. ಎಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ಎತ್ತು ನಿಮ್ಮ ದಾನ ಬಿತ್ತು ನಿಮ್ಮ ದಾನ, ನಿಮ್ಮ ದಾನವನ್ನುಂಡು ಅನ್ಯರ ಹೊಗಳುವ ಕುನ್ನಿಗಳೇನೆಂಬೆ ರಾಮನಾಥ. ಬಹುತೇಕವಾಗಿ ನಮಗೆ ಇವತ್ತಿನ ದಿನಮಾನದೊಳಗ ಸರ್ಕಾರಗಳು ಉಚಿತವಾಗಿರುವಂತ ವಿದ್ಯುತ್ ಕೊಟ್ಟವಂತ ತಿಳ್ಕೊಂಡು ಅವ್ರಿಗೆ ಜೈ ಅಂತೀವಿ, ಅಥವಾ ನಮಗ ಫ್ರೀ ಬಸ್ ಮಾಡ್ಯಾರ ತಿಳ್ಕೊಂಡು ಅವ್ರಿಗೆ ಜೈ ಅಂತೀವಿ. ಆದ್ರೆ ನಾ ಕೊಟ್ಟಿದ್ದೇನು ಅಂತಂದ್ರೆ ಬರೀ 4 ತಿಂಗಳ 5 ತಿಂಗಳ 4 ವರ್ಷ 5 ವರ್ಷ ಫ್ರೀ ಮಾಡಿದಕ್ಕೆ ಇಟ್ಟು ಅವ್ರಿಗೆ ಜೈ ಅಂತೀರಿ. ಸಾಯತನನು ಪುಕ್ಷಟಿ ಗಾಳಿ ಕೊಟ್ಟನಲ್ಲ ಅವನಿಗೆ ಎಟ್ಟು ಜೈ ಅನ್ನಬೇಕು ನಾವು. ಈ ದವಾಖಾನಿಗೆ ಹೋದ್ವಿ ಅಂತಂದ್ರೆ ಆಕ್ಸಿಜನ್ ಹಚ್ಚೋ ಸಲುವಾಗಿ ಕೃತಕವಾಗಿರುವಂತ ಗಾಳಿಯನ್ನ ಹಚ್ಚೋ ಸಲುವಾಗಿ ಏನ್ ಮಾಡ್ತಾರಂತಂದ್ರೆ 1 ಗಂಟೆಗೆ 4,000 ರೂಪಾಯಿ ತಗೊಂತಾರ ಗಾಳಿ ಆಕ್ಸಿಜನ್ ಹಚ್ಚಕ್. ಭಗವಂತ ಭೂಮಿ ಮೇಲೆ ಬದುಕುವಂತ ಮನುಷ್ಯರ ಅಟ್ಟೆ ಅಲ್ಲ, ಪ್ರತಿಯೊಂದು ಜೀವಿಗೂ ಪುಕ್ಷಟಿ ಗಾಳಿ ಕೊಟ್ಟನಲ್ರಿ, ಅವ ಎಷ್ಟು ದೊಡ್ಡ ತ್ಯಾಗಿ ಇರ್ಬೇಕು ವಿಚಾರ ಮಾಡ್ಬೇಕು ನಾವು. ಬಹುತೇಕ ಒಂದು ಫ್ರೀ ಬಸ್ ಮಾಡಿದಕ್ಕಿಂತ ಹತ್ತೀವಿ, ಬದುಕಿನೊಳಗೆ ಪುಕ್ಷಟಿ ನೀರ್ ಕೊಟ್ಟಾನ, ಪುಕ್ಷಟಿ ಭೂಮಿ ಕೊಟ್ಟಾನ, ಪುಕ್ಷಟಿ ಗಾಳಿ ಕೊಟ್ಟಾನ, ಎಲ್ಲಾನು ಅವ ಕೊಟ್ಟಿದ್ದದ. ಕಂಡೋರ್ ಹೆಸರ ಮೇಲೆ ಜೈ ಹೊಡಿತೀವಿ ಅಂದ್ರೆ ನಮಗ್ ಕುನ್ನಿ ಅಂತ ಕರೆದ್ರ ಅವರು. ಎಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ಎತ್ತು ನಿಮ್ಮ ದಾನ ಬಿತ್ತು ನಿಮ್ಮ ದಾನ. ಎತ್ತುಗಳನ್ನು ಅವನೇ ಕೊಟ್ಟಿದ್ದು, ಬಿತ್ತು ಬಳಕೆಯನ್ನು ನೀವು ಬೆಳೆಸಿರೆ ಇಲ್ಲ. ಬಿತ್ತು ಬಂದಿದ್ದ ಅಟ್ಟೆ ನಿಮ್ ಕೆಲ್ಸ, ಬಿತ್ತು ಬಂದಿದ್ದ ಅಟ್ಟ ನಿಮ್ಮ ಕೆಲ್ಸ. ಬೆಳಿ ಚಲೋ ಬರುವಂಗ ಯಾರು ತಂದಿದ್ದು ಅಂತಂದ್ರೆ ನಾವುಗಳೆಲ್ಲ ಹೊರತಾಗಿ ಒಳಗ ಕುಳಿತಿರುವಂತ ಬಸವೇಶ ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ನೆನಪಿನೊಳಗೆ ಇಟ್ಟುಕೊಳ್ಬೇಕು. ಎತ್ತು ನಿಮ್ಮ ದಾನ ಬಿತ್ತು ನಿಮ್ಮ ದಾನ ಸುಳಿದು ಸೂಸುವ ಗಾಳಿಯು ಕೂಡ ನಿಮ್ಮ ದಾನ. ಎಲ್ಲ ನಿಮ್ಮ ದಾನ ಅದ. ನಿಮ್ಮ ದಾನ ಉಂಡು ಮತ್ತೊಬ್ಬರಿಗೆ ಜೈ ಅನ್ನತಾರಲ್ಲ, ಈ ಕುನ್ನಿಗಳಿಗೆ ಏನಂಬೆ ಅಂತ ತಿಳ್ಕೊಂಡು ರಾಮನಾಥಗ ಪ್ರಶ್ನೆ ಮಾಡ್ತಾರ ಅವ್ರು. ಅಂದ್ರೆ ನಾ ಹೇಳಕ್ ಹೊಂಟಿದ್ದೇನು ಅಂತಂದ್ರೆ ಬದುಕಿನೊಳಗೆ ಭಗವಂತನ ಮೇಲೆ ಭಾರ ಹಾಕ್ರಿ. ಜೀವನದೊಳಗೆ ಎಲ್ಲರಿಗೂ ಬದುಕಿಸ್ತಾನವ. ತಲ್ಲಣಿಸದಿರು ಕಂಡೆ ತಾಳು ಮನವೇ ಎಲ್ಲರನ್ನ ಸಲುವ ತಾಹನ ಒಬ್ಬ ಮದಾನವ. ಕಣ್ಣಿಗೆ ಕಾಣ್ಲಾರ್ದಂಗ್ ಕುಂತಾನ, ಯಾರ ಕಣ್ಣಿಗೂ ಕೂಡ ಕಾಣುವಲ್ಲ. ಬಹುತೇಕ ಹ್ಯಾಂಗ ಕಾಣಲ್ರಪ್ಪರೆ ಕಾಣಬೇಕಲ್ರಿ ಅಂತ ತಿಳ್ಕೊಂಡು ಅಂದ್ರೆ ಇದು ಸಹಕಾರವಾಗಿರುವಂತ ಮೂರ್ತಿ. ಅವ ನಿರಾಕಾರ ಮೂರ್ತಿ. ಸಹಕಾರಕ್ಕೂ ನಿರಾಕಾರಕ್ಕೂ ಬಹಳ ವ್ಯತ್ಯಾಸ ಅದ. ಬಹುತೇಕ ನಿರಾಕಾರ ಯಾರಿಗೆ ಕಾಣ್ತದ ಅಂದ್ರೆ ಸಾಧಕರಿಗೆ ಕಾಣ್ತದ, ಸಹಕಾರ ಯಾರಿಗೆ ಕಾಣ್ತದ ಅಂದ್ರೆ ಅದು ಸಂಸಾರಿಕರಿಗೆ ಕಾಣ್ತದ. ಬಹುತೇಕ ನೀವು ಭಗವಂತನನ್ನ ಕಾಣಬೇಕಾದ್ರೆ ಏನ್ ಮಾಡ್ಬೇಕಂದ್ರೆ ಇಲ್ಲಿ ಸಹಕಾರ ರೂಪದೊಳಗಿರುವಂತ ದೇವರಿಗೆ ನೈವೇದ್ಯ ಪಡ್ಕೊಳ್ತೀನಿ ಅನ್ನುವಂಥದ್ದು ಬಹುತೇಕ ಜಗತ್ತಿನೊಳಗೆ ಹುಚ್ಚುತನ ಆಗ್ತದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಬದುಕಿನೊಳಗೆ ನೆಮ್ಮದಿ ಅನ್ನುವಂಥದ್ದು ಬಹಳ ಮುಖ್ಯ. ಭಗವಂತ ಎಲ್ಲಾ ಕೊಟ್ಬಿಟ್ಟಾನ, ಎಲ್ಲಾ ಕೊಟ್ಟಿದ್ದಾನ. ಕಡಿಕೊಳ್ಳದ ಮಡಿವಾಳಪ್ಪನವ್ರು ಹೇಳ್ತಾರೆ ನೋಡ್ರಿ, ಯಾಕೆ ಮಾಡತ್ತಿದ್ದೆ ನೀ ಒಣ ಚಿಂತಿ, ನಿನಗ ಬಡ್ಕೊಂಡದ ಮಾಯದ ಭ್ರಾಂತಿ, ಅದಕ್ಕ ಜೋತುಕೊಂಡು ನೀ ಕುಂತಿ. ನಾಳೆ ಯಮ ಕೇಳಿದ್ರೆ ಏನ್ ಹೇಳ್ತಿ? ಏನ್ ಹೇಳೋರು? ನಾಳೆಗೆ ಯಮ ಕೇಳಿದ್ರೆ ಏನ್ ಹೇಳೋರು ಹೇಳು? ಮತ್ತೊಬ್ಬರ ಮನೆ ಮೇಲೆ ನಿಂಬಿಕೆ ಕಟ್ಟಿದ್ ಹೇಳ್ತೀರಿ, ಅಥವಾ ಶಿವರಾತ್ರಿ ದಿನ ಮತ್ತೊಬ್ಬರ ಕಂಪೌಂಡರ್ದಾಗ ಮತ್ತೊಬ್ಬರ ಮನೆ ಅಂಗಳದಾಗ ಬೆಳೆದಿ ಹೂವ ಕದ್ದು ತಂದು ದೇವರಿಗೆ ಹರಿಸಿದ್ ಹೇಳ್ತೀರಿ. ಏನ್ ಹೇಳು? ಭಗವಂತ ಇದು ಯಾವ್ದು ಕೂಡ ಕೇಳೋದಿಲ್ಲ. ನಮಗ್ ಅನಿಸ್ತದ ದೇವರಿಗೆ ಹೊಲಿಸ್ಕೊಳ್ಳೋದು ಕಷ್ಟ ಅಂತ ನಮಗನಿಸ್ತದ, ನಿಮಗನಿಸ್ತದ. ಬಹುತೇಕ ಭಗವಂತನನ್ನ ಹೊಲಿಸ್ಕೊಳ್ಳೋದು ಕಷ್ಟ ಏನಿಲ್ಲ. ಯಾರಿಗ ಕಷ್ಟ ಇಲ್ಲ ಅಂದ್ರೆ ಸಾಧಕರಿಗೆ ಕಷ್ಟ ಇಲ್ಲ. ಯಾವ ಸಾಧಕರಿಗೆ ಕಷ್ಟ ಇಲ್ಲ ಅಂದ್ರೆ ಕಡಿಕೊಳ್ಳದ ಮಡಿವಾಳಪ್ಪಗೆ ಕಷ್ಟ ಇಲ್ಲ. ಬಹುತೇಕ ಕಡಿಕೊಳ್ಳದ ಮಡಿವಾಳಪ್ಪ ಯಾವ ಬಿದನೂರದೊಳಗ ಹುಟ್ಟಿರುವಂತ ಗಳಿಗೆ ಒಳಗ ಚಿನ್ಮೇಗಿರಿಗೆ ಬಂದು ಬೆಳಕು 12 ವರ್ಷಗಳ ಕಾಲ ಲಿಂಗದ ಸಲುವಾಗಿ ಗುರುವಿನ ಗುರುಬೋಧನೆ ಸಲುವಾಗಿ ತಪಸ್ಸು ಮಾಡದ, ಮಠ ಕಟ್ಟದ, ಕಂಟಿ ಕಡದ, ಹೆಂಡಿ ಗೊಳದ. ಇಷ್ಟೆಲ್ಲ ಮಾಡಿದ ನಂತರದೊಳಗನು ಕೂಡ ಸಾಧಕ ಹೆಂಗಾದ ಅಂತಂದ್ರೆ ಗುರುವಿನ ಮೂಲಕ ಸಾಧಕ ಅದು ನೋಡ್ರಿ. ಮಡಿವಾಳಪ್ಪನವ್ರು ಎಷ್ಟು ಚಲೋ ಬರದ್ರು ಅಂದ್ರೆ, ಗುರುಕರುಣೆ ಇಲ್ಲದವನ ಸ್ನೇಹ ಸಾವು ತನಕ ಬೇಡ, ಮಾತಿನೊಳಗ ಮಾತಿಲ್ಲದವನ ಸ್ನೇಹ ಜಾತಿ ಜನ್ಮಕ್ಕ ಬೇಡ. ಮಡಿವಾಳಪ್ಪನವರು ಬರೆದಿರುವಂತ ಮಾತಿದು. ಬಹುತೇಕ ಅವ್ರ ಮುಂದೆ ಏನು ಬರೆದ್ರು ಅಂದ್ರೆ, ಮಹಾಂತನನ್ನ ಯಾವ ಸ್ವರೂಪದೊಳಗ ಕಂಡ್ರು ಅಂತಂದ್ರೆ, ಗುರುವೇ ನೀ ಬೇಗನೆ ಮೊರೆ ಕೇಳೋ, ವ್ಯರ್ಥ ಹರಿದು ಹೋಗುತ್ತೇನೆ ಹಿಡುಕೋರೋ. ಇದು ಯಾರು ಬರ್ದಿದ್ದು ಅಂದ್ರೆ ಕಡಿಕೊಳ್ಳದ ಮಡಿವಾಳಪ್ಪನವರು ಬರೆದಿರುವಂತ ತತ್ವ ಪದ ಇದು. ಗುರುವೇ ನೀ ಬೇಗನೆ ಮೊರೆ ಕೇಳೋ, ವ್ಯರ್ಥ ಹರಿದು ಹೋಗುತ್ತೇನೆ ಹಿಡುಕೋರೋ, ಪದರಿಗೆ ಬಿದ್ದೀನಿ ಪಾಪಿಷ್ಟ, ಗುರು ಮಹಾಂತನೇ ನೋಡು ಎನ್ನ ಅದೃಷ್ಟ ಅಂತ ಶಿವಯೋಗಿ ಬರೀತಾರ. ಅಂದ್ರೆ ಇನ್ನು ನಾವು ನೀವೆಲ್ಲರೂ ಕೂಡ ಎಷ್ಟು ಪಾಪಿಷ್ಟಗಳಿದೀವಿ ಅನ್ನುವಂಥದ್ದನ್ನ ಬಹುತೇಕ ಬದುಕಿನೊಳಗೆ ಅರ್ಥ ಮಾಡ್ಕೊಳ್ಬೇಕು. ಅಂತವ್ರೇ ಬರ್ದಾರ್ರಿ. ಪದರಿಗೆ ಬಿದ್ದೀನಿ ಪಾಪಿಷ್ಟ, ಗುರು ಮಹಾಂತನೇ ನೋಡು ಎನ್ನ ಅದೃಷ್ಟ ಅನ್ನುವಂತ ಮಾತಿದೆಯಲ್ಲ, ಬಹುತೇಕ ಇದು ಯಾರಿಗೂ ಕೂಡ ನಿಲುಕದೇ ಇರುವಂತ ಮಾತು. ಬಹುತೇಕ ನೀವು ಮಾವೂರು ಗ್ರಾಮದ ದೈವದವರೆಲ್ಲರೂ ಕೂಡ ಸೇರ್ಕೊಂಡು ಸುಂದರವಾಗಿರುವಂತ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿದಿರಲ್ಲ, ಬಹುತೇಕ ಇದು ನಿಮ್ಮ ಬದುಕಿನೊಳಗೆ ದೊಡ್ಡ ಸಾಧನೆ ಅನ್ನುವಂಥದ್ದನ್ನ
ಈ ಸಂದರ್ಭದೊಳಗೆ ತಿಳಿಸ್ತಾ, ಯಾಕಂದ್ರೆ ಮನಿಗೆ ಬಹಳ ಮಂದಿ ಬಡದಾಡೋರು ಅದಾರ, ಊರಿಗೆ ಬಡದಾಡೋರು ಕಮ್ಮಿ ಆಗ್ಯಾರ. ಊರಿಗೆ ಬಡದಾಡಿದ್ರೆ ಮಾತ್ರ ಊರು ಸಮಾಜ ಸ್ವಾಸ್ಥ್ಯವಾಗಿ ಉಳಿತದ ಅನ್ನುವಂಥದ್ದನ್ನ ಈ ಸಂದರ್ಭದೊಳಗೆ ತಿಳಿಸಿ ತಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ. ಭೌತಿಕ ಬದುಕಿನೊಳಗೆ ಭಗವಂತ ಬಸವಣ್ಣವರು ಹೇಳ್ತಾರೆ, 12ನೇ ಶತಮಾನದ ಬಸವಣ್ಣ, ತನುವ ಅಲ್ಲಾಡಿಸಿ ನೋಡುವ, ಮನವ ಅಲ್ಲಾಡಿಸಿ ನೋಡುವ, ಧನವ ಅಲ್ಲಾಡಿಸಿ ನೋಡುವ. ಭಗವಂತ ಒಮ್ಮೆ ರೊಕ್ಕ ಕಸ್ಕೊಂಡ್ ನೋಡ್ತಾನ, ಒಮ್ಮೆ ಕೊಟ್ಟು ನೋಡ್ತಾನ, ಒಮ್ಮೆ ಹೊಲ ಕಸ್ಕೊಂಡ್ ನೋಡ್ತಾನ, ಒಮ್ಮೆ ಹೊಲ ಕೊಟ್ಟು ನೋಡ್ತಾನ, ಒಮ್ಮೆಲ್ಲ ಸಿರಿ ಸಂಪತ್ತು ಬಂಗಾರ ಬೆಳ್ಳಿ ಕೊಟ್ಟು ನೋಡ್ತಾನ, ಒಮ್ಮಿದೊಮ್ಮಿಲೆ ಎಲ್ಲ ಒಯ್ದು ಬ್ಯಾಂಕ್ನಾಗ ಇಡ್ಲಿಕ್ಕೆ ಹಸ್ತಾನ. ಅಲ್ಲ, ಎಲ್ಲ ಬ್ಯಾಂಕ್ ಎಲ್ಲ ಒಯ್ದು ಇಡ್ಲಿಕ್ಕೆ ಹಸ್ತಾನ. ಅಂದ್ರೆ ಒಮ್ಮೆ ಅಳಗಾಡಿಸಿ ನೋಡ್ತಾನ. ಅವ ಅಳಗಾಡಿಸ್ತಾನ ಅಂತ ತಿಳ್ಕೊಂಡು ವಿಚಾರ ಮಾಡಿ ಅವನ ಮೇಲಿನ ಭಕ್ತಿ ಕಡಿಮೆ ಮಾಡಿದ್ರೆ ಅಂದ್ರೆ ಅವ ಸಾಯೋತನನು ಕೂಡ ನಮ್ಮ ಕಡೆ ತಿರುಗಿ ನೋಡಂಗಿಲ್ಲ. ಭಗವಂತನೆಲ್ಲ ಒಲಿಸ್ಕೊಳ್ಬೇಕಾದ್ರೆ ಏನ್ ಮಾಡ್ಬೇಕಂದ್ರೆ ನೀವು ಬಂಗಾರ ಬೆಳ್ಳಿ ಆಸ್ತಿ ಅಂತಸ್ತು ದಾನ ಮಾಡ್ಬೇಕಾಗಿಲ್ಲ. ಒಂದು ಅಳದ್ರೆ ಮಾತ್ರ ನೀವು ಭಗವಂತನನ್ನ ಒಲಿಸ್ಕೊಳ್ಬಹುದು. ಅದು ಒಂದು ಯಾವ್ದ್ರಿ ಅಂತಂದ್ರೆ ಮಡಿವಾಳಪ್ಪನವ್ರು ಹೇಳ್ತಾರೆ ನೋಡ್ರಿ, ಏನಾಗದೇನಾಗದೇನಾಗದು ಹರನಿನ್ನ ಒಲಿಸುವುದೇನಾಗದು.